ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮಮತಾಸ್ ಕಿಚನ್ಗೆ. ಇಂದು ನಾನು ಹೊಸ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಒಣ ಅವರೆಕಾಳು ಹುಳಿ ಸಾಂಬಾರು. ಬೇಕಾಗಿರೋ ಸಾಮಗ್ರಿ: ಒಣ ಅವರೆಕಾಳು, ಒಂದು ಈರುಳ್ಳಿ, ಒಂದೋಳು ಕಾಯಿ ತುರಿ, ಒಗ್ಗರಣೆಗೆ ಸಾಸಿವೆ, ಒಣಮೆಣಸಿಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣಿನ ರಸ, ಸಾಂಬಾರಿಗೆ ತರಕಾರಿ, ಆಲೂಗೆಡ್ಡೆ ಮತ್ತು ಬದನೆಕಾಯಿ, ಟೊಮೊಟೊ, ಬೇಳೆ ಸಾಂಬಾರ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಅವರೆಕಾಳನ್ನ ಹುರ್ಕೋಬೇಕು. ಅವರೆಕಾಳನ್ನ ಹುರ್ಕೊಂಡಾಗಿದೆ. ಈಗ ತಣ್ಣೀರೊಳಗಡೆ ಹಾಕೋತಾ ಇದ್ದೀನಿ. ಅವರೆಕಾಳನ್ನ ತಣ್ಣೀರೊಳಗಡೆ ಹಾಕೊಂಡ್ರೆ ಬೇಗನೆ ಬೇಯುತ್ತೆ ಸ್ನೇಹಿತರೆ. ನಂತರ ಟೊಮೊಟೊ ಬೇಯಿಸ್ಕೋಬೇಕು. ಟೊಮೊಟೊ ಬೇಯಿಸ್ಕೊಂಡಾಗಿದೆ. ಟೊಮೊಟೊನ ಮಿಕ್ಸಿ ಜಾರ್ಗೆ ಕಾಯಿ ತುರಿ ಮತ್ತು ಬೇಯಿಸಿರೋ ಟೊಮೊಟೊನ ಹಾಕೋಬೇಕು. ನಂತರ ಬೇಳೆ ಸಾಂಬಾರು ಪುಡಿ. ಯಾರೆಲ್ಲ ನಾನು ವಿಡಿಯೋ ನೋಡ್ತಿದ್ದೀರಿ ಸ್ನೇಹಿತರೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಂತರ ರುಬ್ಬಿರೋ ಮಸಾಲೆನ ಕುಕ್ಕರ್ ಒಳಗಡೆ ಹಾಕೋಬೇಕು. ನಂತರ ಈರುಳ್ಳಿ, ಆಲೂಗೆಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು, ಕಟ್ ಮಾಡಿರೋ ಬದನೆಕಾಯಿನೂ ಹಾಕೋಬೇಕು. ಕುಕ್ಕರ್ ಮುಚ್ಚಳ ಹಾಕಿ ಮೂರು ವಿಸಲ್ ಕೂರಿಸ್ಕೋಬೇಕು. ಒಗ್ಗರಣೆಗೆ ಅಡುಗೆ ಎಣ್ಣೆ, ಸಾಸಿವೆ, ಒಣಮೆಣಸಿಕಾಯಿ, ಹೆಚ್ಚಿರೋ ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು. ನಂತರ ಹುಣಸೆಹಣ್ಣಿನ ರಸ ಹಾಕೋಬೇಕು ಸ್ನೇಹಿತರೆ. ಹುಣಸೆ ರಸ ಕುದ್ದಿದ ಮೇಲೆ ಸಾಂಬಾರನ್ನ ಒಗ್ಗರಣೆಗೆ ಹಾಕೊಳ್ಳೋದು. ನಂತರ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕೋಬೇಕು. ಒಣ ಅವರೆಕಾಳು ಸಾಂಬಾರನ್ನ ಸುಲಭವಾದ ರೀತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ನೀವು ನಿಮ್ಮ ಮನೇಲಿ ಮಾಡಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.